ನಮ್ಮ ಟಿ ನರಸೀಪುರದಲ್ಲಿ ಚೌಡೇಶ್ವರಿ ಕೊಂಡ ಇತ್ತು. ಅದಕ್ಕೋಸ್ಕರ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆನೇ ಈ ರೀತಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಸಂಜೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಜಾತ್ರೆಗೆ ಹೋಗೋಕ್ಕೆ ಈ ಥರ ನಾನು ಸ್ವಲ್ಪ ಲೈಟಾಗಿ ರೆಡಿ ಆದೆ. ಅಂದರೆ ಏನು ಗ್ರ್ಯಾಂಡಾಗಿ ಏನು ರೆಡಿ ಆಗಲಿಲ್ಲ, ಲೈಟಾಗಿ ಒಂದು ಸ್ಯಾರಿ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ಕು ಕಾಜಲ್ಲು ಹಾಕ್ಕೊಂಡು ರೆಡಿ ಆದೆ. ಹೀಗೆ ಕೆಲಸ ಮಾಡ್ತಾ ನಾನು ಜಾತ್ರೆಲಿ ಹಾಕಿರೋ ಸಾಂಗ್ಗಳನ್ನೆಲ್ಲ ಕೇಳಿಸ್ಕೊತಾ ಇದ್ದೆ. ನಿಜವಾಗ್ಲೂ ಎಷ್ಟು ರಿಫ್ರೆಶ್ ಆಗುತ್ತೆ ಅಂದರೆ ಮೈಂಡು ಜಾತ್ರೆಲಿ ಹಾಕಿರೋ ಸಾಂಗು. ನನಗಂತೂ ಮ್ಯೂಸಿಕ್ ಅಂದರೆ ಭಾಳ ಇಷ್ಟ. ಸೊ ಅದಕ್ಕೋಸ್ಕರ ಯಾವ್ಯಾವ ಸಾಂಗ್ ಹಾಕಿದ್ರು ಅಂತ ಸುಮ್ಮನೆ ಹಾಗೆ ನಿಮಗೂ ಒಂದು ಸತಿ ಶೇರ್ ಮಾಡೋಣ. ನನಗಾಗಿರೋ ಖುಷಿ, ನಾವು ಕನ್ನಡದಲ್ಲಿ ಇಂಥ ಒಳ್ಳೊಳ್ಳೆ ಸಾಂಗ್ಗಳಿದೆ. ರಾಜ್ಕುಮಾರ್ ಸರ್ದು, ವಿಷ್ಣುವರ್ಧನ್ ಸರ್ದು, ಅಂಬರೀಷ್ ಸರ್ದು, ಶಿವಣ್ಣಂದು ಮತ್ತು ರವಿಚಂದ್ರನ್ ಸರ್ದು, ಇವ್ರದ್ದೆಲ್ಲ ಎಷ್ಟು ಚೆನ್ನಾಗಿದೆ ಸಾಂಗ್ಸಲ್ಲಿ. ಹುಡುಗರಾದರೆ ಆರ್ಕೆಸ್ಟ್ರಾ ಮುಂದೆ ಡ್ಯಾನ್ಸ್ ಮಾಡಿ ಅವ್ರ ಆಸೆನ ತೀರಿಸ್ಕೋತಾರೆ. ಬಟ್ ಹೌಸ್ ವೈಫ್ಗಳು ಮನೇಲಿ ಎಷ್ಟು ಕೆಲಸ ಇರುತ್ತೆ ಹಬ್ಬ ಅಂದರೆ, ಆ ಕೆಲಸದ ಮಧ್ಯೆ ಅವ್ರು ಹಾಗೆ ಗುನುಗ್ತಾ ಸಾಂಗ್ ಹೇಳ್ಕೊತ, ನಿಜ ಆ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಂಗ್ಸ್ ಹಾಕಿರು. ಅದರಲ್ಲಿ ಪರ್ಸ್ನಲಿ ನನಗೆ ಯಾವ ಸಾಂಗ್ಸ್ ಎಲ್ಲ ಇಷ್ಟ ಆಯಿತು ಅಂತ ನಾನೊಂದು ಕೆಲವೊಂದಷ್ಟು ಪ್ಲೇ ಮಾಡ್ತೀನಿ. ಓಕೆ ಬನ್ನಿ. ಸೀರೆಗೆ ಬೋರಕ್ಕೆ ನೆರಿಗೆ ಚಿನ್ನಾರಿ ರನ್ನಾರಿ ಅನ್ನಲು ನಾನು ಕಿವಿಗೆ ಕಿತ್ತಿ ಚುಮಕೆ ದೇವಿ ಉಮೆಯ ರಮೆಯ ನಿನ ಪೂಜೆ ಮಾಡುವ ಚಿಲುಬಿನಲ್ಲಿ ಸಾಟಿಲ್ಲ.